ಹಲೋ ನಮಸ್ತೆ. ನಾವು ಕೇರಳದಲ್ಲಿದ್ದೀವಿ. ಸೊ ಎಕ್ಸಾಕ್ಟ್ಲಿ ಇನ್ ತ್ರಿಶೂರ್. ನಮಗೆ ತ್ರಿಶೂರಲ್ಲಿ ಫೇಮಸ್ ಆಗಿರೋ ತ್ರಿಪ್ರಯ ಟೆಂಪಲ್ಗೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ನಮ್ಮ ಆದಿಪುಟ ನಮಗೆ ಬಾಯ್ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೆ, ಏನು ಇವ್ರು ಇಷ್ಟು ಮಾರ್ನಿಂಗ್ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದಾರೆ ಅಂತ. ಸೊ ಇಸ್ ಟೆಲಿಂಗ್ ಬಾಯ್. ಓಕೆ, ನಾವು ತ್ರಿಪ್ರಯ ಟೆಂಪಲ್ಗೆ ಏನಕ್ಕೆ ಹೋಗಬೇಕು ಅಂದ್ಕೊಂಡಿವಿ ಅಂದರೆ, ಒಂದು ತ್ರಿಪ್ರೇಯರ್ ಬಂದುಬಿಟ್ಟು ತ್ರಿಶೂರ್ ಡಿಸ್ಟಿಕಲ್ಲೇ ಇರೋದ್ರಿಂದ, ಸೊ ಇಟ್ಸ್ ವೆರಿ ನಿಯರ್. ಆ್ಯಂಡ್ ಸೆಕೆಂಡ್ ಒನ್, ನಮ್ಮ ಮೋದಿಜಿಯವರು ಅಯೋಧ್ಯೆ ಶ್ರೀರಾಮ ಟೆಂಪಲ್ ಪ್ರತಿಷ್ಠಾಪನೆಕ್ಕಿಂತ ಮೊದಲು ಸುಮಾರು ಶ್ರೀರಾಮ ಮಂದಿರಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಬಂದಿರ್ತಾರೆ. ಅದರಲ್ಲಿ ತ್ರಿಪ್ರೇಯರ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್. ಸೊ ನನಗೆ ಮೊದಲಿನೂ ಈ ಟೆಂಪಲ್ಗೆ ಹೋಗಬೇಕು ಅಂತ ವಿಶ್ ಲಿಸ್ಟಲ್ಲಿತ್ತು. ಸೊ ವಿ ಆರ್ ಫೈನಲಿ ಗೋಯಿಂಗ್ ದೇರ್. ನಮ್ಮ ಮನೆಯಿಂದ 2 hours ಜರ್ನಿ, ಅಂದರೆ ತ್ರಿಶೂರ್ ಟು ತ್ರಿಪ್ರಯಾರ್ ಇಟ್ಸ್ 2 hours ಜರ್ನಿ. ಆರಾಮ್ಸೆ ಹೋಗ್ಬೋದು. ಈ ವ್ಯೂ ನೋಡಿದರೆ 2 hours ಅಲ್ಲ 10 hours ಜರ್ನಿನೂ ನಾವು ಆರಾಮಾಗಿ ಕಳಿಬೋದು. ನೋಡಿ, ವಾವ್, ವೆರಿ ನೈಸ್. ಅದರಲ್ಲೂ ಸ್ವಲ್ಪ ಮಳೆ ಬರ್ತಾಯಿದೆ. ಮಳೆ ಬಂದು ಈ ರೋಡೇ ಬ್ಲಾಕ್ ಆಗಿಬಿಟ್ಟಿದೆ. ನೋಡಿ ಜನ ಎಲ್ಲ, ಓ ಮೈ ಗಾಡ್, ಸ್ಕೂಟಿನ ತಳ್ಕೊಂಡು ಬರ್ತಾ ಇದ್ದಾರೆ ಅಲ್ಲೊಬ್ಬರು. ಕಾರ್ ಹೋಗುತ್ತಾ ಇಲ್ವಾ ಅಂತ ಡೌಟಲ್ಲಿ ನಾವು ಸ್ಲೋವಾಗಿ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಅಂತೂ ಫುಲ್ ಪ್ರೋ ರೈಡರ್, ಸೂಪರ್. ಅಯ್ಯೋ, ಇಷ್ಟು ನೀರಲ್ಲಿ ಹೋಗುತ್ತಾ ನಮ್ಮ ಗಾಡಿ? ಟ್ರಕ್ಕೆ ಬರ್ತಿದೆ ಅಂದರೆ ನಮ್ಮ ಗಾಡಿ ಹೋಗಲ್ವಾ? ಪಕ್ಕ ಹೋಗುತ್ತೆ. ನೋಡಿ, ಮಳೆ ನೀರಿಗೆ ರೋಡೇ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಇದೊಂದೇ ಪ್ರಾಬ್ಲಮ್ ಕೇರಳದಲ್ಲಿ. ರೋಡಲ್ಲೂ ನೀರು ತುಂಬ್ಕೊಂಡಿರುತ್ತೆ. ರೋಡ್ ಯಾವುದು, ನದಿ ಯಾವುದು ಅಂತಲೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಹೋ ಅನಾಹುತಿದು. ಇಲ್ಲಿ ನೋಡಿ, ಯಾರು ಹೆದರ್ತಾನೇ ಇಲ್ಲ, ಆರಾಮಾಗಿ ಬರ್ತಿದ್ದಾರೆ. ಸ್ಕೂಟಿಯವರಾಗಲಿ ಕಾರವರಾಗಲಿ, ಇಲ್ಲೆಲ್ಲ ಜನಕ್ಕೆ ಹಿಂಗೆ ಹೋಗಿ ಅಭ್ಯಾಸ ಆಗಿಬಿಟ್ಟಿದೆ. ಬಸ್ನವನಂತೂ ಚಚ್ಕೊಂಡು ಬರ್ತಾವನೆ. ಓ, ನಮ್ಮ ಕಾರ್ಗೆಲ್ಲ ಸಿಡ್ಸೋದ ನೋಡು ಶಿಷ್ಯ. ನೋಡಿ, ಕಾರಲ್ಲಿ ಎಲ್ಲರಿಗೂ ಇಲ್ಲಿವ್ರಿಗೆ ರೂಢಿ ಆಗಿಬಿಟ್ಟಿದೆ. ಆರಾಮ್ಸೆ ಓಡಿಸ್ಕೊಂಡು ಹೋಗ್ತಾರೆ, ಏನು ಭಯನೇ ಇಲ್ಲ. ನೋಡಿ, ಇವ್ರ ಪಾಪ ಅಲ್ಲೆಲ್ಲ ತಳ್ಕೊಂಡು ಬಂದು ನಿಂತ್ಕೊಂಡು ಸುಧಾರಿಸ್ಕೊತಾ ಇದ್ದಾರೆ. ಇನ್ನು ತಳ್ಕೊಂಡೇ ಹೋಗ್ತಾ ಇದ್ದಾನೆ. ಹಿಂಗೆ ಏನೂ ಮಾಡೋಕ್ಕಾಗಲ್ಲ. ಮೋದಿಜಿ ಬಂದಾಗಿದ್ದು ಹಿಂಗಿರಲಿಲ್ಲ ಅನಿಸುತ್ತೆ. ಮೋದಿಜಿ ಬಂದಾಗ ಫ್ಲೈಟಲ್ಲಿ ಹೋಗಿರೋದಲ್ಲ, ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಎಸ್, ವಿ ಫೈನಲಿ ರೀಚ್ಡ್ ತ್ರಿಪ್ರಯ ಟೆಂಪಲ್. ನೋಡಿ, ಈ ನದಿ ಪಕ್ಕನೇ ದೇವಸ್ಥಾನ. ಎಷ್ಟು ಸುಂದರವಾಗಿದೆ ಅಂದರೆ ನೋಡೋಕ್ಕೆ ತುಂಬ ಚೆಂದ ಇದೆ. ಇದು ಎಂಟ್ರೆನ್ಸು. ಎಷ್ಟು ರಶ್ ಇದೆ ಇವತ್ತು ಅಂದರೆ, ತುಂಬ ಜನ ಇದ್ದಾರೆ, ತುಂಬ ರಶ್ ಆಗಿದೆ. ನೋಡಿ, ನಮ್ಮ ಪತಿ ದೇವರು ಥೈಲ್ಯಾಂಡ್ ಟಿ ಶರ್ಟ್ ಹಾಕ್ಕೊಂಡು, ಕೊರಳಲ್ಲಿ ರುದ್ರಾಕ್ಷಿ ಹಾಕ್ಕೊಂಡು ಶ್ರೀರಾಮಚಂದ್ರನ ಟೆಂಪಲ್ ಬಂದಿದ್ದಾರೆ ನಮ್ಮ ಶ್ರೀರಾಮ. ಓಕೆ, ಲೆಟ್ಸ್ ಗೋಯಿಂಗ್. ನೋಡಿ, ಇದು ಒಳಗಡೆ ಈ ಭಕ್ತಾದಿಗಳು ಏನಾದರೂ ದಾನ ಧರ್ಮ ಕೊಡಬೇಕಂದ್ರೆ ಈ ಥರ ಕೊಡ್ತಾರೆ ಇಲ್ಲಿ. ಇದು ಹೊರಗಡೆ ಭಾಗ, ಆ್ಯಕ್ಚುಲಿ ಹಿಂಭಾಗದ ದೇವಸ್ಥಾನದ ಹಿಂಭಾಗದಲ್ಲಿ ತೆಗೆದಿರೋ ವಿಡಿಯೋ. ಒಳಗಡೆನೂ ಹಿಂಗೆ ಕಾಪರ್ ರೂಫಿಂಗ್, ವುಡನ್ದು ವಾಲ್. ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ನಾವು ಇಲ್ಲಿ ಮೀನು ಊಟ ಅಂತ ಇದೆ ವಾಡಿಕೆ, ಅದನ್ನು ನಾವು ಕೊಡೋಣ ಅಂತ ಹೇಳಿ ತೊಗೊಂಡ್ವಿ. ಸೊ ಇಲ್ಲಿ ಜನ ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಅಂದರೆ, ಇಲ್ಲಿ ಮೀನಿಗೆ ಊಟ ಹಾಕೋದೇ ಒಂದು ದೊಡ್ಡ ಖುಷಿ ಅವ್ರಿಗೆ. ಅದೇನೋ ಗೊತ್ತಿಲ್ಲ, ನಾವು ಮೀನಿಗೆ ಊಟ ಹಾಕಿ ಬಂದಮೇಲೆ ನಮ್ಮ ಮನಸ್ಸು ತುಂಬ ಶಾಂತ ಅನ್ನಿಸ್ತು. ನಮ್ಮಿಬ್ಬರಿಗೂ ಸ್ಯಾಟಿಸ್ಫೈಡ್ ಫೀಲ್ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿ, ಅಷ್ಟು ಪೀಸ್ಫುಲ್ ಆಗಿತ್ತು. ಸೊ
ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಈ ಮೀನೂಟ ಮಾಡಿಸೋದು ಮರಿಬೇಡಿ. ಮತ್ಸ್ಯಮೂರ್ತಿ ಪೂಜೆ ಮಾಡಲಾಗ್ತದೆ ಅಂತಲೂ ಇಲ್ಲಿ ಹೇಳ್ತಾರೆ. ಸೊ ಶ್ರೀರಾಮನಿಗೆ ತುಂಬ ಇಷ್ಟವಾಗಿರೋದಂದರೆ ಮೀನುಗಳಂತೆ. ಈ ಮೀನುಗಳಿಗೆ ಊಟ ಹಾಕೋದ್ರಿಂದ ಶ್ರೀರಾಮನಿಗೆ ತುಂಬ ಇಷ್ಟ. ಸೊ ನಮ್ಮಿಂದ ಅಳಿಲು ಸೇವೆ ಆಗಲಿ ಅಂತ ಇಲ್ಲಿ ಜನ ಎಲ್ಲ ಮೀನುಗಳಿಗೆ ಊಟ ಹಾಕ್ತಾರೆ. ಅದರಿಂದ ಅವ್ರಿಗೂ ಒಳ್ಳೆ ನೆಮ್ಮದಿನೂ ಸಿಗುತ್ತೆ ಅಂತ. ಮತ್ತು ಇಲ್ಲಿ ಇನ್ನೊಂದು ಈ ವೇಡ ಅಂತಾರೆ. ವೇಡ ನನಗೂ ಸರಿಯಾಗಿ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಸೊ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪಟಾಕಿ ಹೊಡೆಯೋದು. ನಾವು ಹೆಂಗೆ ಅರ್ಚನೆ ಮಾಡಿಸ್ತೀವಲ್ಲ, ದೇವ್ರಿಗೆ ಪೂಜೆ ಮಾಡಿಸ್ತೀವಿ ನಮ್ಮ ಹೆಸರಲ್ಲಿ, ಹಾಗೆ ಇಲ್ಲಿ ನಮ್ಮ ಹೆಸರಲ್ಲಿ ಪಟಾಕಿ ಹೊಡೆದು ಪೂಜೆ ಮಾಡಿಸ್ತಾರೆ. ಅಲ್ಲಿ ನೋಡಿ ಜನ ಪಟಾಕಿ ಹಚ್ತಿದಾರಲ್ಲ, ಅದು ನಮ್ಮ ಹೆಸರಿನಲ್ಲಿ ಮಾಡ್ತಿರೋ ಅರ್ಚನೆ. ಸೊ ಹಂಗೆ ಮಾಡೋದ್ರಿಂದನೂ ಒಳ್ಳೇದಾಗತ್ತೆ ಅಂತ ಹೇಳಿ ಇಲ್ಲಿ ಜನರ ನಂಬಿಕೆ. ಸೊ ನೋಡಿ. ಸೊ ಆಫ್ಟರ್ ಆಲ್ ದಿಸ್ ವಿ ಹ್ಯಾಡ್ ಸಮಥಿಂಗ್ ಹಶ್ವಾಗಿತ್ತು ಅಷ್ಟೇ. ದೆನ್ ಲೆಟ್ಸ್ ಗೋ ಹೋಮ್. Okay guys, keep supporting me and stay tuned for more videos. Thank you all. Jai Shri Ram. Bye guys.